ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಉಷಾ. ಸೊ ಫಸ್ಟ್ ಟೈಮ್ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂತಹ ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳು ಇವೆಲ್ಲದರಿಂದ ಕೂಡ ನೀವು ಶೀಘ್ರವಾಗಿ ಹೊರಗಡೆ ಬರಬೇಕು. ಸಾಕಷ್ಟು ರೀತಿಯಾಗಿರುವಂತಹ ಪರಿಹಾರಗಳನ್ನ ಮಾಡ್ಕೊಂಡಿದ್ದೀರಾ, ಆದ್ರೂ ಕೂಡ ಸಮಸ್ಯೆಯಿಂದ ನೀವು ಹೊರಗಡೆ ಬರೋಕ್ಕಾಗ್ತಿಲ್ಲ ಅಂತಂದ್ರೆ ಈಗಲೇ ಇವತ್ತೇ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಬಹುದು. ಏನು ಕಾರ್ಯಕ್ರಮ ವೀಕ್ಷಿಸ್ತಾ ಇರುವಂತಹ ಹೊಸ ವೀಕ್ಷಕರಿಗೆ ಅಕ್ಷಯ ವೃಕ್ಷದ ಕುರಿತಾಗಿ ತಿಳ್ಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಕೂಡ ಬರ್ತಾ ಇದೆ, ನೀವು ನೇರವಾಗಿ ಕಾಲ್ ಮಾಡಬಹುದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದು. ಇನ್ನು ಪ್ರತಿನಿತ್ಯ ಕಾರ್ಯಕ್ರಮದಲ್ಲಿ ನಮಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ, ಮಾರ್ಗದರ್ಶನ ನೀಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಪ್ರತಿಯೊಂದು ಕೆಲಸಗಳಲ್ಲೂ 100% ಕೊಡ್ತಾ ಇದ್ದೀನಿ ಅಥವಾ 100% ಎಫರ್ಟ್ ಹಾಕ್ತಾ ಇದ್ದೀನಿ, ಆದರೆ ಆಗ್ತಾ ಇರುವಂಥ ಎಫರ್ಟ್ಗೆ, ಪ್ರಯತ್ನಕ್ಕೆ ನನಗೆ ಕರೆಕ್ಟ್ ಆಗಿರುವಂಥ ಯಶಸ್ಸು ಸಿಗ್ತಾ ಇಲ್ಲ. ಈ ಒಂದು ಕೊರಗು ಸಾಕಷ್ಟು ಜನಕ್ಕಿರುತ್ತೆ. ಎಷ್ಟು ಟ್ರೈ ಮಾಡಿದ್ದೀನಪ್ಪ, ಎಷ್ಟು ಎಫರ್ಟ್ಸ್ ಹಾಕಿದ್ದೀನಿ, ನನಗೆ ಯಶಸ್ಸು ಅನ್ನೋಂಥದ್ದು ಸಿಗ್ತಾ ಇಲ್ಲ. ಯಾಕೆ ಈ ರೀತಿ ಸಮಸ್ಯೆ ಆಗುತ್ತೆ? ಸೊ ಆ ಯಶಸ್ಸನ್ನ ಪಡ್ಕೊಳ್ಬೇಕು ಅಂತಂದರೆ ನಾವು ಎಲ್ಲಿ ಫೇಲ್ ಆಗ್ತಿರ್ತೀವಿ, ಎಲ್ಲಿ ನಾವು ಆ ಚೇಂಜಸ್ನ ಮಾಡ್ಕೊಳ್ಬೇಕು, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬಹಳಷ್ಟು ಜನರದ್ದು ಕಷ್ಟ ಅನ್ಕೋತೀನಿ. ಹೌದು, ತುಂಬ ಜನರು ಯಾಕೆ ನಮಗೆ ಯಶಸ್ಸು ಸಿಗಲ್ಲ? ಅದಕ್ಕೊಂದು ಪೂಜೆಯೋ, ಅದಕ್ಕೊಂದು ಮಂತ್ರವೋ, ಅದಕ್ಕೊಂದು ತಂತ್ರವೋ ಇದೆಯಾ? ಈಗ ಬಹುಶಃ ಒಂದು ಹುಡುಗ ಇದಕ್ಕೆ ಹೋಗಿದ್ದಾನೆ, ಬಿಗ್ ಬಾಸ್ಗೆ. ನೀವು ನೋಡಿದ್ರಿ, ಇಲ್ಲಿ ಬಂದಿದ್ದು. ಹೌದು ಹೌದು. ಏನು ಹುಡುಗ ಹೆಸರು ನಾನು ತ್ರಿವಿಕ್ರಮ್ ಗುರುಗಳೇ, ಹೇಳ್ಬೋದು, ತೊಂದರೆ ಇಲ್ಲ. ಅವಳಿಗೆ ಇಲ್ಲಿ ಬಂದು ಅದ್ರ ಪಾಪ ಅವ್ರ ತಾಯಿ ಕರ್ಕೊಂಡ್ಬಂದಿದ್ರು. ನಾನು ಅವ್ಳಿಗೆ ಒಂದು ಮಾತು ಹೇಳಿದ್ದೆ, ನಿನ್ನಲ್ಲಿ ಕೆಲವು ಬದಲಾವಣೆ ಮಾಡಿಕೊಂಡ್ರೆ ಅಬ್ಬಾ ಏನು ಗೊತ್ತಾ ಕಣಯ್ಯ, ನೀನು ಹಿಂದೆ ಬರ್ತವೆ, ನೀನು ಆಪ್ಷನ್ನೇ ಇಲ್ಲ. ನಾವು ಕೆಲವೊಂದನ್ನು ಯಾವಾಗಲಾದ್ರೂ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಂತಂದರೆ 1 kg ಬೆಲ್ಲದ ಬಗ್ಗೆ ಕೊಡ್ತೀನಿ, ಶೀಘ್ರವಾಗಿ ಅರ್ಥ ಆಗಲಿ ಅಂತ. ನನಗೀಗ 1 ಕಿಲೋ ಬೆಲ್ಲ ಬೇಕು ಅಂದರೆ ಆ ಬೆಲ್ಲದ ಹಣ ನಾನು ಕಳ್ಕೋಬೇಕು. ನಿನಗೆ ಯಶಸ್ಸು ಬೇಕು, ಕೀರ್ತಿ ಬೇಕು, ಮತ್ತೊಂದು ಬೇಕು, ಇನ್ನೊಂದು ಬೇಕು, ನಾನು ಹಂತ ಮೇಲೆ ಹತ್ತಬೇಕು ಅಂತಂದರೆ ನೀನು ಕೆಲವು ಬದಲಾವಣೆ ಮಾಡ್ಕೋಬೇಕು. ಅಗತ್ಯ ಅದೇನು ಅಂತ ಹೇಳಲ್ಲ. ಅವನಲ್ಲಿ ಕೆಲವಿದ್ವು ಬರ್ದಿದ್ದೀನಿ ನಾನು, ಈ ಜಾತಕದ ಹಿಂದ್ಗಡೆ ಬದ್ದು ಕಳಿಸ್ತೇನೆ, ಈಗ ಮಾಡ್ಕೋಬೇಕು ಅಂತೇಳಿ. ಕೆಲವೊಂದು ಬ್ಯಾಡ್ ಬಿಡಲೇಬೇಕು, 6-3 ಆಗಲಿ 3-6 ಆಗಲಿ, ಇಲ್ಲ ಇದನ್ನು ಕಂಟಿನ್ಯೂ ಮಾಡಿ ಅದು ಲಾಕ್ ಮಾಡಿ. ಇಷ್ಟೇ. ಈಗ ಹೇಳಿದ್ದೆ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ಪ್ರಯತ್ನ ಪಟ್ಟಿರ್ತಾರೆ, ಸೋತು ಬಿಡ್ತಾರೆ. ಈ ಆನೆ, ಚಿಕ್ಕದೊಂದು ಆನೆ ಮರಿ ಇರುತ್ತಲ್ಲ, ಆ ಸಣ್ಣ ಆನೆ ಮರಿ ಇದ್ದಾಗ ಅದಕ್ಕೆ ದೊಡ್ಡದೊಂದು ಸರಪಳಿ ಹಾಕಿ ಕಟ್ಟಾಕಿರ್ತಾರೆ. ಅದು ಬಿಡಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾನೆ ಇರುತ್ತೆ, ಆಗಲ್ಲ ಅದ್ರ ಕೈಯಲ್ಲಿ. ಮೊದಲೇ ಕಬ್ಬಿಣದ ಸರಪಳಿ ಹಾಕಿ ಒಂದು ಮರ ಕಟ್ಟಾಕಿದ್ದಾರೆ, ಅದು ಆನೆ ಮರಿ. ಆ ಆನೆ ಮರಿ ಎಷ್ಟು ಪ್ರಯತ್ನ ಪಡ್ತಾ ಇದ್ರು ಆಗಲ್ಲ, ಅದು ಆಗೋದು ಇಲ್ಲ ಕೂಡ. ಮತ್ತೆ ಅದು ಬೆಳೀತಾ ದೊಡ್ಡದಾಗ್ತಾ ಇದೆ. ಅದರ ತಲೆಯಲ್ಲಿ ಇದೆ, ಓ ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಇದಾಗಲ್ಲ ಬಿಡು, ನನ್ನನ್ನು ಕಟ್ಟಾಕಿದ್ದಾರೆ, ಅದಕ್ಕಾಗಿ ನಾನು ಎಲ್ಲೂ ಹೋಗೋ ಹಾಗಿಲ್ಲ. ದೊಡ್ಡದಾಗ್ತಾ ಇದೆ, ತುಂಬ ದೊಡ್ಡದು, ಬೃಹದಾಕಾರವಾಗಿ ಅದು ಬೆಳೆದು ಬಿಟ್ಟಿದೆ. ಆ ಆನೆ ದೊಡ್ಡದಾಗಿದೆ ಗಾತ್ರದಲ್ಲಿ. ಈಗ ಆ ಆನೆಯನ್ನು ಯಾವುದೋ ಸಣ್ಣದೊಂದು ಹಗ್ಗದೊಂದಿಗೆ ಒಂದು ಸಣ್ಣದೊಂದು ಗಿಡಕ್ಕೆ ಕಟ್ಟಾಕಿದ್ದಾರೆ. ಅದು ಪ್ರಯತ್ನ ಮಾಡೋಕ್ಕೆ ಹೋಗಲ್ಲ. ಯಾಕೆ ಮಾಡೋಕ್ಕೆ ಹೋಗಲ್ಲ? ಸಣ್ಣದ್ರಿಂದ ಅದರ ತಲೆಯಲ್ಲಿ ಕೂತು ಬಿಟ್ಟಿದೆ. ಓ ನನ್ನನ್ನು ಕಟ್ಟಾಕಿದ್ದಾರೆ ಚೈನಲ್ಲಿ. ಈಗ ದೊಡ್ಡದಾಗಿದೆ, ಮತ್ತೆ ಅದೇ ಫೀಲಿಂಗಲ್ಲಿ ಇದೆ. ಇದು ಬಹುಶಃ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ನಿಮಗೆ ಯಾವುದೋ ಅಡಚಣೆಗಳಂತ ಬಂದಾಗ, ಎಲ್ಲೋ ಅಂತ ಬಂದಾಗ, ನಮಗೆಲ್ಲ ಆಗಲ್ಲ ಬಿಡು ಅಂತಕ್ಕಂತಹದ್ದು. ಏನಿ ದೊಡ್ಡದಾಗಿರ್ತಕ್ಕಂಥ ಆನೆಗೆ ದೊಡ್ಡ ಮರಗಳನ್ನು ಉರುಳಿಸ್ಬಿಡುತ್ತೆ, ಅದು ಅಂಥ ಶಕ್ತಿ ಇರುತ್ತೆ ಅದಕ್ಕೆ. ಅದು ಎಲ್ಲಿ ಲಾಕ್ ಆಗಿರೋದು? ಸಣ್ಣ ಮರಿ ಆಗಿದ್ದಾಗ ನನ್ನನ್ನು ಸರಪಳಿಯಿಂದ ಕಟ್ಟಾಕಿರ್ತಕ್ಕಂತಹದ್ದೇ ತಲೆಯಲ್ಲಿ ಕೂತಿರೋದ್ರಿಂದ, ನೀವು ದೊಡ್ಡದಾಗಿದ್ದಾಗಲೂ ಕೂಡ ಸಣ್ಣದೊಂದು ಹಗ್ಗದಿಂದ ಮರ ಕಟ್ಟಾಕಿದಾಗಲೂ ಕೂಡ ನೀನು ಪ್ರಯತ್ನ ಪಡಲಿಲ್ಲ, ಬಿಡಿಸ್ಕೊಳಕ್ಕೆ ಹೋಗಲೇ ಇಲ್ಲ. ಹೀಗೆ ನಾವು ಎಲ್ಲಿ ಹೇಳುತ್ತಾ ಇದ್ದೀವಿ ಅಂತಂದರೆ, ಎಲ್ಲೋ 1-2 ಬಾರಿ ನೀವು ಪ್ರಯತ್ನ ಪಟ್ಟು ಸೋತು ಬಿಟ್ಟರೆ ಮಕಾಡೆ ಮಲಗ್ ಬಿಡೋದು. ಎಲ್ಲೋ ಒಂದು ಬಿಸ್ನೆಸ್ ಫೇಲ್ ಆಯಿತು ಅಂತಂದರೆ ಕೈ ಚೆಲ್ಲಿ ಬಿಡೋದು, ಆಗೋದಿಲ್ಲ ಅಂತ ನಾವೇ ಡಿಸೈಡ್ ಮಾಡೋದು, ಕೈ ಚೆಲ್ಲಿ ಬಿಡ್ತೀವಿ, ಸುಮ್ಮನಾಗ್ಬಿಡ್ತೀರಿ. ಮತ್ತೆ ಇನ್ನೊಂದು ಯಾವುದಕ್ಕೋ ಪ್ರಯತ್ನ ಪಡ್ತಕ್ಕಂಥದ್ದು. ಯಾವಾಗ ನೀವು 1-2 ಬಿಸ್ನೆಸ್ಸನ್ನು ಬೇಸರ ಮಾಡಿಕೊಂಡು, ಹಬ್ಬಾ ಆಗಲ್ಲ ನನ್ನ ಕೈಲಿ, ಇನ್ನು ನಡಿ ಮಾಡು ಪ್ಯಾಕಪ್, ತೆಗಿ ಮೇಕಪ್ ಮಾಡು, ಮನೆಗೆ ಪಿಕಪ್, ಮನೇಲಿ ಲಾಕಪ್, ಬೇಕುಪ್ಪ ಇಷ್ಟಿದ್ರೆ ಆಗಲ್ಲ. ಜೀವನದಲ್ಲಿ ಎದ್ದೇಳಬೇಕು ಅಂದರೆ ಪ್ರಯತ್ನಶೀಲರಾಗಬೇಕು.
ದಯವಿಟ್ಟು ನನ್ನ ಬೈಕೋಬೇಡಿ. ಕಾರಣ ನಾನು ಯಾಕೆ ಹೇಳ್ತೀನಿ ಅಂದರೆ ಈಗ ಹೇಳಿದ್ರಲ್ಲ ಆ ಹುಡುಗನೇ ಸಾಟಿ. ಇದಕ್ಕೆ ಮೊದಲು 2 ಪ್ರಯತ್ನ ಪಟ್ಟಿದ್ದಂತೆ ಆ ತ್ರಿವಿಕ್ರಮನ್ನ ಹುಡುಗ, ಈಗ ಬಿಗ್ ಬಾಸ್ಗೆ ಹೋಗಿರೋ ಹುಡುಗ. ಅವ್ರಿಗೆ ಯಾವಾಗ ಬದಲಾವಣೆ ನಾನು ಖಂಡಿತ ಮಾಡ್ಕೊಳ್ತೀನಿ ಗುರುಗಳೇ ಅಂತ ಪ್ರಮಾಣನೂ ಮಾಡಿದ್ದ. ಅದೆಲ್ಲ ಮಾಡ್ದ, ಒಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಎಲ್ಲ ಆದಮೇಲೆ ಇಲ್ಲಿಂದ ನಿನ್ನನ್ನು ಹುಡುಕಾಟ ಮಾಡ್ಕೊಂಡು ಬರ್ತವೆ, ಗಮನಿಸು ಅಂತ ಹೇಳಿದ್ದೆ ನಾನು. ಆಮೇಲೆ ಏನು ನಿನ್ನ ಜೊತೆ ಇತ್ತು ಸಂಗಡ ಕೆಲವೆಲ್ಲ ಇತ್ತಲ್ಲ, ನಾನೆಲ್ಲ ಕೂಡ ಹೇಳೋ ಹಾಗಿಲ್ಲ. ಅದಕ್ಕೆ ಸ್ವಲ್ಪ ಆ ಹುಡುಗನ ಡಿಸೈನ್ ಮಾಡಿದಾಗ, ಮಾಡಿಫೈ ಮಾಡಿದಾಗ, ಬದಲಾವಣೆ ಮಾಡಿಕೊಟ್ಟಾಗ ಬದಲಾದ. ಅವನು ಯಾವತ್ತೋ ಪ್ರಯತ್ನ ಪಟ್ಟಿದ್ದ ಅದಕ್ಕೆ ಹೋಗ್ಬೇಕು ಅಂತ ಆಗ್ಲಿಲ್ಲ. ಈಗ ಅವನ ಪ್ರಯತ್ನನ ಪಡ್ಲಿಲ್ಲ, ಅವನನ್ನೇ ಹುಡ್ಕೊಂಡು ಬಂತದ್ದು ಅವಕಾಶ. ಹಾಗೆ ಯಶಸ್ಸು, ಕೀರ್ತಿ, ಹಣ, ಧನ, ಕನಕ ಏನೇ ಆಗಿರ್ಬೇಕಾದ್ರೂ ನೀವು ಮಾಡೋ ಪ್ರಯತ್ನದ ಮೇಲೆ ಇರುತ್ತೆ. ಬಿಟ್ಟರೆ ಯಾವುದೇ ಕಾರಣಕ್ಕೂ ನೀವು ಎಂತಹದ್ದಂತ 1-2 ಬಾರಿ ಪ್ರಯತ್ನ ಪಟ್ಟುಬಿಟ್ಟು ಸೋತುಬಿಟ್ಟು ಸುಮ್ಮನೆ ಕೈ ಚೆಲ್ಬಿಟ್ಟು ಇದೊಂದು ಅರ್ಧಂಬರ್ಧ, ಮತ್ತು ಮಾಡೋದು ಮತ್ತೊಂದು ಅರ್ಧಂಬರ್ಧ ಆದರೆ ಎಲ್ಲಿನ ಯಶಸ್ಸು, ಖಂಡಿತ ಎಲ್ಲಿನ ಕೀರ್ತಿ? ಹೇಗೆ ನಾವು ಪಡೆದುಕೊಳ್ಳೋದನ್ನ ಮಾಡುವಂಥ ಕೆಲಸವನ್ನ ಅಚಲವಾದ ನಂಬಿಕೆಯನ್ನು ಇಡ್ತಾ ನೀವೇನಾದರೂ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಸೋಲನ್ನು ಅನುಭವಿಸಿದ್ರೆ ಎಷ್ಟು ಲೆಕ್ಕ ಹಾಕ್ಕೊಳ್ಳಿ. ಅಬ್ರಹಾಂ ಲಿಂಕನ್ ಇದ್ದಾರಲ್ಲ, ಅವರಷ್ಟಂತೂ ಅಲ್ವೇ ಅಲ್ಲ. ಏನು ಅವರು ಒಂದು ಸಲ ನೀವು ತೆಗೆದು ನೋಡಿ, ಪುಟಗಳನ್ನು ತಿರುವಿ ಒಂದ್ಸಲ ಅಬ್ರಹಾಂ ಲಿಂಕನ್ ಒಬ್ಬ ಚಪ್ಪಲಿ ವಲಯವ ಅಮೇರಿಕದ ಅಧ್ಯಕ್ಷನಾಗ್ತಾನಂತಂದರೆ ಅಷ್ಟು ಈಸಿ ಇಲ್ಲ. ಅಷ್ಟು ಏಳು ಬೀಳುಗಳು, 19ರಿಂದ 20 ಬಾರಿ, ನಾನು ಡೇಟ್ ವೈಸ್ ಹೇಳ್ಕೊಂಡು ಬರ್ತೀನಿ, ಎಷ್ಟು ಬಾರಿ ಸೋತ, ಮಗನನ್ನು ಕಳ್ಕೊಂಡ, ಮಡದಿಯನ್ನು ಕಳ್ಕೊಂಡ, ಪ್ರೈಸನ್ನು ಕಳ್ಕೊಂಡ, ಡಿಪ್ರೆಷನ್ಗೆ ಹೋದ, ಮತ್ತೂ ಸೋತ. ಆತ 26ನೇ ವಯಸ್ಸಿಂದ 51-52ನೇ ವಯಸ್ಸು ತನಕ ಸೋಲು. ಅದಾದ 52ನೇ ವರ್ಷಕ್ಕೆ ಅಮೇರಿಕದ ಅಧ್ಯಕ್ಷರಾಗ್ತಾನೆ. ನೀವು ಮಹಾ ಅಂದರೆ ಯಾವುದೋ 1-2 ಮಾಡಿಬಿಟ್ಟು ಕೈ ಸುಟ್ಕೊಂಡ್ಬಿಟ್ಟು ತೆಪ್ಪಗಾಗ್ಬಿಟ್ರೆ ಆಮೇಲೆ ನಾವೇನು ಮಾಡ್ತೀವಿ, ನನಗೆ ಆಗಲ್ಲ ಬಿಡು ಅಂತೇಳಿ ಯಾವುದೋ ಒಂದು 10-20 ಸಾವಿರ ಸಂಬಳಕ್ಕೆ ಸೇರ್ಕೊಳ್ತಕ್ಕಂಥದ್ದು. ನಿನ್ನ ಕೆಪಾಸಿಟಿ ಇರುತ್ತೆ, ನೀನೊಂದು ಕಂಪನಿ ಹುಟ್ಟಾಕೋಷ್ಟು ತಾಕತ್ತು ನಿನಗಿರುತ್ತೆ. ಆದರೆ ನೀನೇನು ಮಾಡ್ತೀಯಾ, ಈ 1-2 ಬಾರಿ ಪ್ರಯತ್ನ ಪಟ್ಟಿರ್ತೀಯ, ಸೋತು ಬಿಟ್ಟಿರ್ತೀಯ, ಆವಾಗ ನೀನು ಯಾವುದೋ ಒಂದು 20-30 ಸಾವಿರ ಸಂಬಳಕ್ಕೆ ಜಾಯಿನ್ ಆಗ್ಬಿಡ್ತೀಯ. ಪ್ರೀತಿ ಬಂಧುಗಳೇ, ನಾನು ಯಾಕೆ ಇದನ್ನು ಪೇನಿಂದ ಹೇಳ್ತೀನಿ ಅಂತಂದರೆ, ಎಷ್ಟೋ ಮಕ್ಕಳು ಹಾಗೆ ಹತಾಶರಾಗಿದ್ದಾರೆ, ಎಷ್ಟೋ ಜನ ಪ್ರಯತ್ನ ಪಟ್ಟು ಕೈ ಚೆಲ್ಲಿದ್ದೀರಿ. ನಾನು ಹೇಳೋದು, ನಿಮಗೆ ಬಹಳಷ್ಟು ಮತ್ತೊಂದು ಪ್ರಪಂಚವನ್ನು ಸೃಷ್ಟಿಸಬಹುದು ಅಷ್ಟು ಶಕ್ತಿ ನಿಮ್ಮ ಹತ್ರ ಇರುತ್ತೆ, ಅಷ್ಟೊಂದು ಶಕ್ತಿ ನಿಮ್ಮ ಹತ್ರ ಇರುತ್ತೆ. ಇದನ್ನು ಚೆನ್ನಾಗಿ ನೀವು ಒಮ್ಮೆ ಅವಲೋಕನ ಮಾಡ್ಕೊಳ್ಳಿ. ನೀವೇ ಒಬ್ಬರ ಕುಳಿತುಕೊಂಡು ಅವಲೋಕನ ಮಾಡ್ಕೊಂಡಾಗ ಮಾತ್ರ ಇದು ಅರ್ಥ ಆಗುತ್ತೆ. ಅಂತಹ ಕೀರ್ತಿ ಪತಾಕಿ ನಿಮ್ಮ ಹಿಂದೆ ಬರೋದು ಯಾವಾಗ ಅಂತಂದರೆ ಮತ್ತು ಪ್ರಯತ್ನಶೀಲರಾದಾಗ. ಅದಕ್ಕೊಂದು ಆಯುಧ ಬೇಕು. ನಿಮ್ಮ ಪ್ರಯತ್ನ ಏನಾದರೂ ಫೇಲ್ ಆಗ್ತಾ ಇದ್ರೆ ಅಂತಂದರೆ ಒಂದು ದೊಡ್ಡ ಮಟ್ಟದ ವೆಪನ್ಸ್ ನಿಮ್ಮ ಹತ್ರ ಬೇಕು. ಅದ್ಯಾವುದು ಅಂತಂದರೆ, ಇಲ್ಲೊಂದು ಸೀಕ್ರೆಟ್ ಹೇಳ್ತಾ ಬರ್ತಾನೆ. ಮನೆಯಲ್ಲಿ ಬಹುಶಃ ನೀವೆಷ್ಟರ ಮಟ್ಟಿಗೆ ಹೇಗೆ ಏನು ಮಾಡ್ತೀರೋ ಗೊತ್ತಿಲ್ಲ. ಕೆಲವೊಂದು ಬಹುಶಃ ನಮ್ಮನ್ನು ಪರೀಕ್ಷೆಗಳು ಮಾಡ್ತವೆ. ಈ ಯಾತ್ರಾ ಸ್ಥಳಗಳು ಅಂತಿರ್ತವೆ, ಕ್ಷೇತ್ರಗಳಂತಿರ್ತವೆ. ಅಂತಹ ಕ್ಷೇತ್ರಗಳಿಗೆ ಒಂದು ಬಾರಿ ಹೋಗಿ 40 ನಿಮಿಷಗಳ ಕಾಲ ಕುಳಿತುಕೊಂಡು ಮೌನವಾಗಿದ್ದು ಬಿಡ್ತಕ್ಕಂತಹದ್ದು. ಪ್ರತಿ ಕ್ಷೇತ್ರಕ್ಕೆ ಹೋದಾಗಲೂ 30ರಿಂದ 40 ನಿಮಿಷ ಕುಳಿತುಕೊಂಡು ಒಮ್ಮೆ ನೀವು ಅಂತರ್ಮುಖವಾಗಿ ಒಳಗಡೆ ಇರ್ತಾ ದೇವರನ್ನು ನೋಡ್ತಾ ಬರ್ತೀನಿ ಅಂತಂದರೆ ನಿಮ್ಮ ಯಶಸ್ಸಿನ ಗುಟ್ಟಲ್ಲಿದೆ. ಪ್ರತಿಯೊಬ್ಬರು ಯಾವುದೇ ಕ್ಷೇತ್ರ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕೂತಿದ್ದಾರೆ ನಮ್ಮ ಅಮರಣ್ಣ, ಈ ತಿರುವಣ್ಣಾಮಲೈ ಏನು ಪ್ರದಕ್ಷಿಣೆ ಮಾಡ್ತಾರೆ ಅಂದರೆ 15 ಕಿಲೋಮೀಟರ್ ಇದೆ. ಅದು ಎಷ್ಟು ಅಂದರೆ ನಮಗೆ ಸಾಕಾಗುತ್ತೆ, ಎಷ್ಟು ಆನಂದವಾಗಿ ಲವಲವಿಕೆಯಿಂದ ಮಾಡ್ತಾರೆ. ಅದು ಸೈನ್ಸು ಏನು ನಮಗೆ ಕೊಡುತ್ತಂತಂದರೆ, ನಾವು ಬೇಡಿದ ಭಾಗ್ಯಗಳನ್ನು ಕೊಡತಕ್ಕಂತಹದ್ದು, ಭಾಗ್ಯೋದಯದ ಶಾಲೆ. ಅದು ಏನು ಬೇಕೋ ಹುಣುಬಡಿಸುತ್ತೆ. ತಿರುವಣ್ಣಾಮಲೆಗೆ ಅವ್ರಿಗೆ ಹೋಗ್ತಿದ್ದಾರೆ ಅಂದರೆ 16 ಸಲ ಹೋಗ್ತಿದ್ದಾರೆ, ಮತ್ತು ಪ್ರಯತ್ನ ಮಾಡ್ತಿದ್ದಾರೆ, ಅವರು ಪ್ರದಕ್ಷಿಣೆ ಮಾಡ್ತಿದ್ದಾರೆ. ಈಗಾಗಲೇ ಅವರಿಗೆ ಒಂದು ಇಂಡಿಕೇಶನ್ ಕೊಟ್ಟಿರುತ್ತೆ. ನಾನು ಹೋಗ್ತಾ ಇರ್ತಕ್ಕಂತಹ ದಾರಿನಲ್ಲಿ ಕಲ್ಲು ಮುಳ್ಳುಗಳಿದ್ದು, ನಾನು ಹೋಗ್ತಾ ಇರ್ತಕ್ಕಂಥ ದಾರಿಯಲ್ಲಿ ಎಲ್ಲೋ ಒಂದು ಕಡೆ ನಪಾಸ್ ಆಗ್ತಿದ್ದೆ, ನಾನು ಫೇಲ್ ಆಗ್ತಿದ್ದೆ, ಬಹುಶಃ ನಾನು ತೆರೆಗಡೆ ಹಾಕ್ತಿರ್ಲಿಲ್ಲ. ಈ ಕ್ಷೇತ್ರಕ್ಕೆ ಬಂದ ಮೇಲೆ ನನಗೊಂದು ದಾರಿ ಸಿಗ್ತಾ ಇದೆ, ನನಗೊಂದು ಎವಿಡೆನ್ಸ್ ಸಿಕ್ತು, ನನಗೊಂದು ಲಾಭದ ಹಾದಿ ನಾನು ಹೋಗ್ತಾ ಇದ್ದೀನಿ ಅನ್ನೋದು ಭಗವಂತ ಮೌನವಾಗಿ ಖಂಡಿತ ನಮ್ಮ ಒಳಗಡೆ ಇನ್ಸ್ಟಾಲ್ ಮಾಡ್ತಾನೆ. ಅದನ್ನು ಯಾವುದು ನಿನ್ನ ಯೋಗ ಪ್ಲಸ್ ನಿನ್ನ ಯೋಗ್ಯತೆಗೆ ಬೇಕೋ ಅದನ್ನು ಕೊಡ್ತಾನೆ. 1-2 ಫೇಲ್ ಆದ ಕೂಡಲೇ ನೀವು ಹಿಂದಕ್ಕೆ ಬರತಕ್ಕಂಥದ್ದು ಅಲ್ವೇ ಅಲ್ಲ. ನಿಮ್ಮನ್ನು ನಂಬಿ ನಿಮ್ಮ ಕುಟುಂಬ ಇರ್ತಕ್ಕಂತಹದ್ದು, ಸಮಾಜ ಇರ್ತಕ್ಕಂಥದ್ದು, ನೀವು ಬಂದಮೇಲೆ ಒಂದು ಇದಕ್ಕೂ ಸಮಾಜ ಕೊಡುಗೆ ಕೊಡೋದು ಎಲ್ಲವೂ ಇದೆ. ಅದಕ್ಕೆ ಶಬ್ದ ಮಾಡ್ಕೊಂಡು ಅಲ್ಲೇ ಕೂತ್ಕೊಂಡು ಜಗಳ ಮಾಡ್ತಕ್ಕಂಥ ಚಿಲ್ಲರೆತನ ತೋರಿಸಬಾರದು. ಚಿಲ್ಲರೆ ಸೌಂಡ್ ಮಾಡುತ್ತೆ, ನೋಟ್ ಸೌಂಡ್ ಮಾಡಲ್ಲ. ಅದಕ್ಕೆ ನೀವು ಸೌಂಡು ದೊಡ್ಡ ಮಟ್ಟದಲ್ಲಿ ಮಾಡಬೇಕು. ಮೊನ್ನೆ ದೀಪಾವಳಿ ಬಂದೋಯ್ತಲ್ಲ, ಹೇಗೆ ಪಟಾಕಿ ಹಚ್ಚಿದ್ರು ಹಾಗೆ ಎದ್ದು ಬಾ,
ಹಾಗೆ ಸೌಂಡ್ ಮಾಡು, 10 ಜನ ಕೇಳಿಸ್ಬೇಕು ಅಂದರೆ ಒಳ್ಳೆ ರೀತಿಯಲ್ಲಿ ಅಬ್ಬಾ ಹೇಗಪ್ಪ ಈ ಹುಡುಗ ಎಷ್ಟು ಚೆನ್ನಾಗಿ ಎದ್ದುಬಿಟ್ನಪ್ಪ, ಏನು ಕಂಪನಿ ಕಟ್ಟದ ಕಣಯ್ಯ, 4 ಸಲ ಫೇಲ್ ಆದ, 5ನೇ ಸಲ ಒಂದು 10 ಜನ ಕೆಲಸ ಮಾಡ್ತಿದ್ದಾರಯ್ಯ, ಇವತ್ತು ಅಂತ 100 ಜನ ಇದ್ದಾರಯ್ಯ. ಇದು ಹೇಳಬೇಕು. ಚೆನ್ನೈಯಲ್ಲಿ ಒಬ್ಬರಿದ್ದಾರೆ ನನಗೆ ಗೊತ್ತಿರ್ತಕ್ಕಂಥವ್ರು, ಪಾಪ ಅವ್ರನ್ನ ಅಸ್ಪೃಶ್ಯಂತರ ಎಲ್ಲೂ ಸೇರಿಸ್ತಾ ಇರಲಿಲ್ಲ ಗುರುಗಳೇ, ನನ್ನ ನಿಮ್ಮ ಮನೆ ಒಳಗೆ ಕರೆದ್ರಿ, ನನಗೆ ಊಟ ಕೊಟ್ರಿ, ಯಾಕೆ ನೀನು ಮನುಷ್ಯ ಅಲ್ವಾ, ನಾನು ಕೇಳಿದಾತ ನನ್ನ ಅಲ್ಲ, ನಮ್ಮನ್ನು ಹೀಗೆಲ್ಲ ಆಟ ಆಡಿದ್ರು, ಈ ಪದಗಳು ನನ್ನ ಹತ್ರ ಹೇಳಲೇಬಾರ್ದು ಅಂತ, ಬಳಸಲೇಬಾರ್ದು ಅಂತ ಹೇಳಿದ್ದೆ. ಈಗ ಚೆನ್ನೈಯಲ್ಲಿ ಕಂಪನಿ ಕಟ್ಟಿದ್ದಾನೆ, ಅದೇ ಗೋಡೆ ಹೊಡಿತಾರಲ್ಲ ಹಾಣಿ ಮಳೆಗಳದು, ಅದು ಒಂದು ದೊಡ್ಡ ಮಟ್ಟದ ಫ್ಯಾಕ್ಟ್ರಿ ಮಾಡಿದ್ದಾನೆ, 150 ಜನ ಕೆಲಸ ಮಾಡ್ತಾರೆ. ನಾನು ಹೇಳಿದ 2011ರಲ್ಲಿ ಆತ ಮಾಡಿದ ಕಂಪನಿ 4 ಸಲ ಫೇಲ್ ಆಗಿದ್ದ. ಏನು ಅನ್ನೋದು ಅವನ ಜಾತಕದಲ್ಲಿ ಖಚಿತ ಒಂದು ಇಂಡಿಕೇಶನ್ ಕೊಡುತ್ತೆ. ನಮಗೆ ಜ್ವರ ಅಂತ ಬಂದಾಗ ಯಾವುದದು ಜ್ವರ, ವೈರಲ್ ಫೀವರಾ ಅಥವಾ ಡೆಂಗ್ಯೂನಾ ಅಂತ ಗೊತ್ತಾಗ್ಬಿಟ್ರೆ, ಡೆಂಗ್ಯೂಗೊಂದು ರೀತಿ ಮೆಡಿಸಿನ್ ಇರುತ್ತೆ, ವೈರಲ್ ಫೀವರ್ಗೊಂದು ರೀತಿ ಮೆಡಿಸಿನ್ ಇರುತ್ತೆ. ಹಾಗೇನೆ ಈ ವ್ಯಕ್ತಿಯ ಜಾತಕಕ್ಕೆ ಇಂತಹದ್ದೇ ಕೆಲಸ ಅಂತ ಭಗವಂತ ಪ್ರತಿಯೊಬ್ಬರಿಗೂ ಅವನನ್ನು ಮಾಡಿ ಕಲಿಸಿರ್ತಾನೆ. ಅದು ಯಾವುದು ಅಂತ ಇಣುಕಿ ನೋಡಿ ತೆಗೆದುಕೊಳ್ಳುತ್ತಾ ನಿರ್ಧಾರಗಳನ್ನು ಒಂದರ ನಂತರ ಯಶಸ್ಸು ಕಾಣಲೇಬೇಕು ಅಂತಂದರೆ ಮೆಡಿಟೇಷನ್ ವಿತ್ ನಿಮ್ಮ ಚಾಲೆಂಜ್ ಮುಂದುವರಿಲಿ. ಖಂಡಿತವಾಗ್ಲೂ ನೀವು ಅಭ್ಯುದಯದ ದಾರಿಯನ್ನು ಕಾಣ್ತೀವಿ. ಖಂಡಿತ ಗುರುಗಳೇ, ನಮ್ಮ ಪ್ರಯತ್ನ ಅನ್ನುವಂಥದ್ದು ಯಾವ ರೀತಿ ಇರಬೇಕು, ನಮ್ಮ ಯಾವುದೇ ಕೆಲಸಗಳಲ್ಲಾದ್ರೂ ಕೂಡ 100% ಅನ್ನೋ ಎಫರ್ಟ್ನ ಹಾಕಬೇಕು, ಎಲ್ಲೋ ಒಂದು ಕಡೆ ಪೇಷನ್ಸ್ನ ಕಳ್ಕೊಳ್ಬಾರ್ದು ಅಂತ ತಿಳಿಸ್ತೀರಿ. ಜೊತೆಗೆ ನಮ್ಮ ಎಫರ್ಟ್ ಯಾವ ರೀತಿ ಇದ್ದಾಗ ಪ್ರತಿಫಲ ಅನ್ನೋಂಥದ್ದು ಸಿಗುತ್ತೆ ಅಂತ ಉದಾಹರಣೆ ಮುಖಾಂತರ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ನೀವು ಪ್ರಿಡಿಕ್ಟ್ ಮಾಡಿರೋರು ಇವತ್ತು ಯಾವ ಮಟ್ಟದಲ್ಲಿದ್ದಾರೆ ಆ ವಿಚಾರವನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಂಡ್ವಿ. ಬಹಳ ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರು, ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.